ಜೈಲಿನಲ್ಲಿ ದರ್ಶನ್ ಗ್ಯಾಂಗ್ಗೆ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ದಾಳಿಗಿಳಿದಿದ್ದಾರೆ. ವಿಪಕ್ಷಗಳ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಹೇಳಿ ಅವರನ್ನ ಭೇಟಿ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಒಂದು ಸಂದೇಶ ಕೊಡು. ನನಗೆ ಯಾರು ಒತ್ತಡನು ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಬಹಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡ್ಬಿಟ್ಟಿದೀವಿ. ಈ ಟೆಕ್ನಾಲಜಿನ ಇಂಪ್ರೂವ್ ಮಾಡಿರೋದು ದುಡ್ಡಿದ್ದವರು, ವಶೀಲಿ ಇದ್ದವರು, ಇವ್ರ ಸಲುವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಜೈಲಿನ ಅವ್ಯವಸ್ಥೆಯ ಕರಾಳ ದರ್ಶನ ಮಾಡಿಸಿದೆ. ರಾಜ್ಯದ ಜನ ಚೀ ತೂ ಅಂತ ಚೀಮಾರಿ ಹಾಕುವಂತಾಗಿದೆ. ದೇಶದಾದ್ಯಂತ ಸದ್ದು ಮಾಡಿರುವ ಈ ಘಟನೆ ಇದೀಗ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಹೀಗಾಗಿ ಸರ್ಕಾರ ನಡೆಸುತ್ತಿದ್ದಾರಾ ಎಂದು ಜೋಶಿ ಕಿಡಿ. ದರ್ಶನ್ಗೆ ಜೈಲಲ್ಲಿ ವಿಶೇಷ ಸೌಲಭ್ಯ ಕಲ್ಪಿಸಿರುವ ಪ್ರಕರಣದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ದುಡ್ಡಿದ್ದವರಿಗಾಗಿ ಸರ್ಕಾರ ನಡೆಸ್ತಾ ಇದ್ದಾರಾ ಅಂತ ಕಿಡಿಕಾರಿದ್ದಾರೆ. ಆದರೆ ಜೋಶಿ ಮಾತಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಸ್ಟೈಲ್ನಲ್ಲಿ ತಿರುಗೇಟು ನೀಡಿದ್ದಾರೆ. ಏನ್ ನಡೀತಾ ಇದೆ? ಸರ್ಕಾರ ನಡೆಸ್ತಾ ಇದ್ದಾರಾ ಅಥವಾ ಜನಸಾಮಾನ್ಯರಿಗಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ? ಇಂಥ ದುಡ್ಡಿದ್ದವರು, ವಶೀಲಿ ಇದ್ದವರು, ಇವ್ರ ಸಲುವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಒಂದು ಮಿನಿಮಮ್ ನೈತಿಕತೆ ಮಾಡುವ ಸರ್ಕಾರಕ್ಕೆ ಏನ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರ ಪರ ಇದ್ದಾರೆ? ಅವ್ರು ಏನ್ ಮಾಡಿದ್ದಾರೆ? ಜೋಶಿ ಅವರು ಬಡವರಿಗೆ ಏನ್ ಮಾಡಿದ್ದಾರೆ? ಮಾತಾಡಿ ಟೀಕೆ ಮಾಡಕ್ಕೆ ಏನೋ ಟೀಕೆ ಮಾಡಬೇಕು, ಅದು ಟೀಕೆ ಮಾಡೋದು. ಅವ್ರಿಗೆ ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್. ದರ್ಶನ್ ಪತ್ನಿ ಮತ್ತು ಡಿಕೆ ಭೇಟಿ ವಿಚಾರ ಎಳೆತಂದ ಅಶೋಕ್. ಜುಲೈ 23ರಂದು ಡಿಕೆ ರಾಮನಗರದಲ್ಲಿ ಒಂದು ಮಾತನ್ನ ಹೇಳಿದ್ರು. ಅಭಿಮಾನಿಗಳ ಘೋಷಣೆ ನಿಲ್ಲಿಸೋದಕ್ಕೆ ಅನ್ಯಾಯ ಆಗಿದ್ರೆ ಸರಿ ಮಾಡೋಣ ಅಂತ ಭರವಸೆ ಕೊಟ್ಟಿದ್ರು. ಇದೇ ವಿಚಾರ ಮುಂದಿಟ್ಟು ಈಗ ವಿಪಕ್ಷ ನಾಯಕ ಅಶೋಕ್ ಡಿಕೆ ವಿರುದ್ಧ ಬಾಣ ಬಿಟ್ಟಿದ್ದಾರೆ. ಸ್ವತಃ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅವ್ರು ನಾನು ಭೇಟಿ ಮಾಡಿದ್ದಾರೆ, ನನ್ನ ಸಹಾಯಕ್ಕೆ ಬಂದಿದ್ರು ಅನ್ನೋ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಒಂದು ಕಡೆ ಅವ್ರನ್ನ ಭೇಟಿ ಮಾಡಿ ನಾನು ಸಹಾಯ ಮಾಡ್ತೀನಿ ಅನ್ನೋ ಒಂದು ಸಂದೇಶ ಕೊಡೋದು, ಇನ್ನೊಂದು ಕಡೆ ಈ ಥರ ಜೈಲುಗಳಲ್ಲಿ ರಾಜಾರೋಷವಾಗಿ ಈ ಮಾದಕ ವಸ್ತುಗಳನ್ನೆಲ್ಲ ಕೊಡುವಂಥ ಒಂದು ಆಗ್ತಾ ಇದ್ದಾರೆ. ಅವರು ಶಾಲೆ ಸೀಟ್ಗೆ ಹೋಗಿದ್ದಿದ್ದು, ಅವ್ರ ಮಗನ ಶಾಲೆ ಸೀಟ್ಗೆ ಹೋಗಿದ್ರು. ಸಾರ್ವಜನಿಕವಾಗಿ ಆ ರೀತಿ ಶಿವಕುಮಾರ್ ಅವರು ಹೇಳಿಲ್ಲ. ಅವರ ಮಗನ ಶಾಲೆ ಸೀಟ್ಗೆ ಹೋಗಿದ್ದಿದ್ದು. ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಆತಿಥ್ಯ ವಿಚಾರ ವ್ಯವಸ್ಥೆಯ ಬಗ್ಗೆ ರಾಜ್ಯ ಸರ್ಕಾರ ಮುಜುಗರಕ್ಕೀಡಾಗುವಂತೆ ಮಾಡಿದೆ. ಇದರ ಹಿಂದೆ ಪ್ರಭಾವಿಗಳ ಕೈವಾಡ ಇದೆಯಾ ಎಂಬ ಗುಮಾನಿ ಕೇಳಿ ಬಂದಿದೆ. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಯಾರು ಒತ್ತಡನೂ ಇಲ್ಲ. ನನಗೆ ಯಾರು ಒತ್ತಡನೂ ಇಲ್ಲ. ಈ ಒತ್ತಡ ಯಾರು ನಮ್ಗೆ ಯಾರು ನನ್ನ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಇನ್ನೊಂದೆಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಹಿಂದೆ ಪರಮೇಶ್ವರ್ ಹೈಟೆಕ್ ಸಂಸ್ಕೃತಿ ಇದೆ ಅಂತ ಹೇಳಿದ್ರು. ಇದೇನಾ ಅದು ಅಂತ ಲೇವಡಿ ಮಾಡಿದ್ದಾರೆ. ಅದು ಪರಮೇಶ್ವರ್ ಕೇಳಿ ಹೈಟೆಕ್ ಸಂಸ್ಕೃತಿ ಇದೆಯಂತಲ್ಲ, ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಂತಲ್ಲ. ಅವರೇ ತಾನೇ ಮೊನ್ನೆ ಹೇಳಿದ್ದು, ಬಹಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡ್ಬಿಟ್ಟಿದೀವಿ ಇಲಾಖೆಯಲ್ಲಿ ನಾನು ಬಂದ ಮೇಲೆ ಅಂತ ಹೇಳಿ. ಈ ಟೆಕ್ನಾಲಜಿನ ಇಂಪ್ರೂವ್ ಮಾಡಿರೋದು. ಈ ಮಧ್ಯೆ ಜೈಲಲ್ಲಿ ಡಿ ಗ್ಯಾಂಗ್ ದಿಲ್ದಾರ್ ಲೈಫ್ ನೋಡಿ ರೇಣುಕಾಸ್ವಾಮಿ ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಒತ್ತಾಯಿಸಿದ್ದಾರೆ. ಅವರು ಜೈಲು ಅಧಿಕಾರಿಗಳು ಕೂಡ ಕೋರ್ಟ್ನಲ್ಲಿ ನಮಗೆ ಅವರು ದರ್ಶನ್ ಮತ್ತು ಅವರು ಕೋರ್ಟ್ನಲ್ಲಿ ನಮಗೆ ಮನೆ ಊಟ ಬೇಕು, ಹಾಸಿಗೆ ಬೇಕು, ಇನ್ನೇನು ಸೌಕರ್ಯಗಳು ಬೇಕು ಅಂದಾಗ ಕೂಡ ಅವರು ಇಲ್ಲ ಕೊಡೋಕ್ಕಾಗಲ್ಲ ಅಂತ ಜೈಲು ಅಧಿಕಾರಿಗಳೇ ಅವ್ರು ಕೊಟ್ಟಿದ್ದು. ಇದು ಥರ ಇಲ್ಲಿ ಆದರೆ ಅಲ್ಲಿ ಜೈಲು ಕೋರ್ಟಿಗೆ ಒಂಥರ, ಇಲ್ಲಿ ಜೈಲಿನಲ್ಲಿ ಒಳಗಡೆ ಒಂಥರ ನಡೀತಾ ಇರೋದು ನಿಜಕ್ಕೂ ಆಘಾತಕಾರ ಸಂಗತಿ ಆಗಿದೆ. ರಾಜಕೀಯ ನಾಯಕರ ಮಾತಿನ ತಿಕ್ಕಾಟ ಏನೇ ಇರಲಿ, ಜೈಲೊಳಗಿನ ಕರ್ಮಕಾಂಡ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇದೆ. ತಪ್ಪಿತಸ್ಥರು, ಅಪರಾಧಿಗಳು, ಕೊಲೆಗಡುಕರು ಐಷಾರಾಮಿ ಜೀವನ ಲೀಡ್ ಮಾಡ್ತಾ ಇರೋದು ಆಡಳಿತ ಮಾರ್ಗ ತಲೆ ತಗ್ಗಿಸುವಂತೆ ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.